ನಿವೃತ್ತ ಸೇನಾಧಿಕಾರಿ ಮೋಹನ್ ಚಿತ್ತಲೆ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ಪಾಕಿಸ್ತಾನ ಏನು ಬೇಕಾದರೂ ಮಾಡಬಹುದು, ದಿಕ್ಕು ತೋಚದೆ ಅದು ಯಾವ ರೀತಿಯ ಟಾರ್ಗೆಟ್ಗಳನ್ನು ಬೇಕಾದರೂ ಇಟ್ಕೊಳ್ಬಹುದು. ಆದರೆ ಅದು ಇಟ್ಟಂತಹ ಟಾರ್ಗೆಟ್ನ ಅಷ್ಟೇ ನೀಟಾಗಿ ಉಡಿಸ್ ಮಾಡೋದ್ರ ಸಾಮರ್ಥ್ಯ ಭಾರತಕ್ಕಿದೆ ಅನ್ನೋದನ್ನ ಅದು ಯಾಕೆ ಮರ್ತಿದೆ? ಮೇಡಮ್ ನಮಸ್ತೆ. ಈಗ ನಾನು ಸದ್ಯ ನಿಮಗೆ ತಿಳಿಸ್ಬೇಕಂತಂದ್ರೆ ಜಸಲ್ಮೇರ್, ನಾಲ್, ನಲಿಯಾ ಮತ್ತು ಜೋಧ್ಪುರ್ ಅದ್ರ ಮೇಲೆ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇದೆ. ಆದ್ರೆ ಒಂದ್ ಮಾತ್ರ ಖರೆ, ನಾವು ಇವತ್ತಿನ ಬೆಳಗಿನ ಜಾವ 6:30ವರೆಗೂ ನಾವು ಪೂರ್ಣತಃ ಪಾಕಿಸ್ತಾನದ ಸೈನ್ಯದ ಎಲ್ಲ ಶಕ್ತಿಗಳನ್ನು ನಿರ್ಮಾಮ ಮಾಡಲಿಕ್ಕೆ ಸನ್ನದ್ಧರಾಗಿದ್ವಿ. ಅದೇ ತರ ಇವತ್ತೇನು ಜಮ್ಮು ಏರ್ಬೇಸ್ ನಲ್ಲಿ ಇಲ್ಲ ಪಠಾನ್ಕೋಟ್ ಏರ್ಬೇಸ್ ನಲ್ಲಿ ಅವರೇನು ನಮ್ಮ ಮೇಲೆ ಸ್ವಲ್ಪ ಮಟ್ಟಿಗೆ ಅಟ್ಯಾಕ್ ಮಾಡಿದ್ರೆ ನಾವು ಒಪ್ಕೋಬೇಕು. ಆದ್ರೆ ಈಗ ಜಮ್ಮುವಿಂದ ನಮ್ಮ F-60 ನಮ್ಮ ಏರ್ಕ್ರಾಫ್ಟ್ಗಳು ಟೇಕ್ ಆಫ್ ಆಗಿದ್ದಾವೆ ಸದ್ಯ 2 ನಿಮಿಷಗಳ ಹಿಂದೆ. ಅದು ಏನು ಆಕ್ಷನ್ ತೋರಿಸ್ತದೆ ಅನ್ನೋದು ಇನ್ನೊಂದು 10-15 ನಿಮಿಷದಲ್ಲಿ ತೋರಿಸ್ತಾರೆ ಇಂಡಿಯನ್ ಆರ್ಮಿ. ನಾವು ಸನ್ನದ್ಧರಾಗಿದ್ದೀವಿ ಮೇಡಮ್, ನಾವು ಗೆಲ್ತೇವೆ ಈ ವಾರನ. ಎಸ್ ಸರ್, ಅಫ್ಕೋರ್ಸ್ ಈ ಹಿಂದಿನ ವಾರ್ಗಳನ್ನು ನೋಡಿದಾಗ ಅದರ ಎಕ್ಸಾಂಪಲ್ಸ್ ಇದೆ. ಅವ್ರು ಗೆದ್ದಂತಹ ಉದಾಹರಣೆಯೂ ಇಲ್ಲ, ಆದರೂ ಮೊಂಡತನ ಪ್ರದರ್ಶನ ಮಾಡ್ತಾ ಇರ್ತಾರೆ. ಈಗ ಅವರು ಹಾಕಿದಂತಹ ಮಿಸೈಲ್ಸ್ಗಳಿರಬಹುದು, ಡ್ರೋನ್ ಇರಬಹುದು, ಅದೆಲ್ಲವನ್ನು ನಿರ್ನಾಮ ಮಾಡಲಾಗಿದೆ. ಯಾವುದೂ ಕೂಡ ಏನು ಡ್ಯಾಮೇಜ್ ಕೂಡ ಮಾಡಿಲ್ಲ. ಥ್ಯಾಂಕ್ ಯು ಸರ್, ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ.